ನಾವೀಗ 3 ಬೈಟ್ಗಳನ್ನು ಕೇಳಿದ್ವಿ. CM ಸಿದ್ದರಾಮಯ್ಯ ಅವರು ಹೇಳಿದ್ದಂಥದ್ದು, ಅದಾದಮೇಲೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಂಥದ್ದು, ಅದಾದಮೇಲೆ ಯಡಿಯೂರಪ್ಪ ಅವರು. ಆ ಯಡಿಯೂರಪ್ಪ ಅವರ 2ನೇ ಬೈಟನ್ನು ನಾವು ನೋಡಿದ್ವಿ, 2ನೇ ರಿಯಾಕ್ಷನ್ನ ನಾವು ನೋಡಿದ್ವಿ. ಅದಕ್ಕಿಂತ ಮುಂಚೆ ಒಂದು ರಿಯಾಕ್ಷನ್ ಕೊಟ್ಟಿದ್ರು, ನಾವು ಯಾವುದಕ್ಕೂ ಹೆದರೋಲ್ಲ, ಬೆದರೋಲ್ಲ, ಜಗ್ಗಲ್ಲ, ಬಗ್ಗಲ್ಲ ಅಂತೇಳಿ. ಆದರೆ ಅದಾದಮೇಲೆ ಯಾಕೋ ಸ್ವಲ್ಪ ಸಾಫ್ಟಾಗಿ ಉತ್ತರವನ್ನು ಕೊಟ್ಟರು, ತನಿಖೆ ಇದಾಗಲಿ ಅಂತೇಳಿ. ತಪ್ಪು ಮಾಡಿಲ್ಲ ಅನ್ನೋದಾದರೆ ಪ್ರಾಸಿಕ್ಯೂಷನ್ಗೆ ಯಾಕೆ ಭಯ ಕಾಂತಿಶೆಟ್ಟಿ ಅವರೇ? ಈ ಕಳೆದ 1.5 ವರ್ಷದಿಂದ ಎಲ್ಲ ಈ ಸರ್ಕಾರ ಮಾಡ್ಕೊಂಡು ಬಂದಿರುವಂಥ ಏನೇನು ತಂತ್ರಗಳು, ಕುತಂತ್ರಗಳು ಎಲ್ಲವನ್ನೂ ರಾಜ್ಯದ ಜನತೆ ನೋಡ್ಕೊಂಡು ಬಂದಿದೆ. ಇವತ್ತು ಅವರಿಗೆ 3 ಉಪಸಮರಗಳು ನಡೀತಾ ಇದೆ. ದಿನೇ ದಿನೇ ಅಲ್ಲಿಯ ಒಂದು ವಾತಾವರಣ BJP ಪರ ಇರೋದನ್ನು ನೋಡಿ ಭಯ ಆಗ್ತಿದೆಯಾ ಗೊತ್ತಿಲ್ಲ ನನಗೆ. ಅಧಿಕಾರಕ್ಕೆ ಬರೋ ಮೊದಲು 40% ಅಂತ ಬಂದರು, ಇದುವರೆಗೆ ಏನೂ ಸಾಬೀತಾಗಿಲ್ಲ. ಅದಾದಮೇಲೆ ಮೂಡ ಹಗರಣ, ವಾಲ್ಮೀಕಿ ಹಗರಣ, ಹಗರಣಗಳ ಮೇಲೆ ಹಗರಣ, ಎಲ್ಲ ಹಗರಣಗಳು ಮುಗೀತು. ಏನೇ ಮಾತಾಡಿದ್ರೂ ಅವರ ಹತ್ರ ಉತ್ತರ ಇಲ್ಲ. ವಿಧಾನಸಭೆಯಲ್ಲೇ ಮಾನ್ಯ ಮುಖ್ಯಮಂತ್ರಿಯವರು ಹೌದು ಹಗರಣ ನಡೆದಿರೋದು ನಿಜ, ವಾಲ್ಮೀಕಿಯಲ್ಲಿ 89 ಕೋಟಿ ಆಗಿದೆ ಅನ್ನೋದನ್ನು ಇಡೀ ಕರ್ನಾಟಕ ರಾಜ್ಯದ ಜನತೆ ಎದುರುಗಡೆ ಅವರೇ ಒಪ್ಕೊಂಡಿದ್ದಾರೆ. ಹೌದು ಈ ಸರ್ಕಾರ ಭ್ರಷ್ಟ ಸರ್ಕಾರ ಅನ್ನೋದನ್ನು ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಇವತ್ತು ಹಳೆ ಕೇಸು ಏನೋ ನೀವೊಂದು ಒಳ್ಳೆ ಇದನ್ನು ಹಾಕಿದ್ದೀರಾ, ಇರಲಿರಿ. ಭಾರತೀಯ ಜನತಾ ಪಾರ್ಟಿ ಯಾವುದಕ್ಕೂ ಜಗ್ಗಲ್ಲ. ತಪ್ಪು ಯಾರು ಮಾಡಿ ಈಗಾಗಲೇ ಸಂಸದೀಯ ಮಂಡಳಿಯ ಸದಸ್ಯರ ಅಂತ ನಮ್ಮ ಮಾನ್ಯ ಯಡಿಯೂರಪ್ಪನವ್ರಿಗೆ ಏನಂದ್ರು, ಕಾನೂನು ಚೌಕಟ್ಟಿನ ಒಳಗಡೆ ನಾವು ಕೆಲಸ ಮಾಡ್ತೀವಿ, ಅದು ಏನಿಲ್ಲ ಅಂತ ಹೇಳಿದ್ದಾರೆ. ಅಥವಾ ನಾವು ಹೇಳೋದಿಷ್ಟೇ, ತಪ್ಪು ಯಾರೇ ಮಾಡಲಿ ನಾವು ಅವ್ರ ಬಗ್ಗೆ ನಾವು ಇದು ಮಾಡಿ ಅಂತ ಹೇಳ್ತಾ ಇಲ್ಲ. ಅವರು ಓಪನ್ ಆಗಿ ಹೇಳಿದ್ದಾರೆ, ಅದು ಕಾನೂನು ಚೌಕಟ್ಟಿನಲ್ಲಿ ಏನಾಗಿದೆ ಅದು ಮಾಡಿದ್ದೀವಿ ಅಂತ ಹೇಳಿದ್ವಿ. ರಾಜ್ಯದಲ್ಲಿ ನೀವು ದಿನೇ ಈ ಥರ ಒಂದು ಬೇರೆ ಬೇರೆ ವಿಷಯಾಂತರ ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ, ಅಥವಾ ಇಡೀ ಕರ್ನಾಟಕದ ಈ ನೆಲವನ್ನು ವಕ್ತಮಯ ಮಾಡಕ್ಕೆ ಹೊರಟಿದ್ದೀರಾ? ಇಲ್ಲಿ ರೈತರ ಅಳಲು ಕೇಳೋರಿಲ್ಲ, ಇನ್ನೆಷ್ಟು ಜನರ ಆತ್ಮಹತ್ಯೆ ಮಾಡಬೇಕು, ಇನ್ನೆಷ್ಟು ಜನರ ಜೀವದ ಬಲಿ ತಗೋಬೇಕು ಈ ಸರ್ಕಾರ ತಗೋಬೇಕು. ನಾನು ಕೇಳ್ತಾ 1-2 ಮೇಲಿಂದ ಮೇಲೆ ಅಧಿಕಾರಿಗಳ ಎಲ್ಲಿ ನಮ್ಮ ತಹಶೀಲ್ದಾರ್ ಕಚೇರಿಯಲ್ಲೇ ಆತ್ಮಹತ್ಯೆ ಆಗುತ್ತೆ. ಆ ಕಡೆಯಿಂದ ಚಂದ್ರಶೇಖರ ಆಗಿ ಇನ್ನೂ ಅದು ಮಾಯ ಆಗಿಲ್ಲ. ಇಷ್ಟು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ರಾಜ್ಯದಲ್ಲಿ ಇಷ್ಟು ಜ್ವಲಂತ ಸಮಸ್ಯೆಗಳಿದೆ. ಇಡೀ ರಾಜ್ಯದಲ್ಲಿ ಈ ಒಂದು 15 ತಿಂಗಳಿಂದ ಎಲ್ಲರೂ ಒಂದು ಕಡೆ ಒಂದು ರಿಪಬ್ಲಿಕ್ ಕನ್ನಡದ ಮಹಾಭಾರತ ಶೋನಲ್ಲಿ ಇದೇ ಟಾಪಿಕ್ಗಳನ್ನ ಇಟ್ಕೊಂಡು ಚರ್ಚೆ ಮಾಡಿ ಬರ್ತಾ ಇದ್ದೀವಿ. ನಾವು ಇವತ್ತು ಚರ್ಚೆ ಮಾಡ್ತಾ ಇರುವಂಥದ್ದು ಕೋವಿಡ್ ಸಂದರ್ಭದಲ್ಲಿ ಕೇಳಿ ಬಂದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೈಕಲ್ ಡಿ ಕುನ್ನಾ ಅವರ ಸಮಿತಿ ಕೊಟ್ಟಿರುವಂಥ ವರದಿ, ಆ ವರದಿಯಲ್ಲಿರುವಂಥ ಅಂಶಗಳು, ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆ ಅನ್ನುವ ವಿಚಾರವನ್ನ ಇಟ್ಟುಕೊಂಡು ಚರ್ಚೆನ ಮಾಡ್ತಾ ಇದ್ದೀವಿ. ಡೈವರ್ಟ್ ಆಗೋದು ಬೇಡ, ಈ ವಿಚಾರವಾಗಿ ಮಾತಾಡೋಣ. ಮೈಕಲ್ ಡಿ ಕುನ್ನಾ ಯಾರು? ಅವರು ನಮ್ಮ ಜಸ್ಟಿಸ್ ಅವರು, ನಮ್ಮ ಯಾರು ಸರ್ಕಾರದ ಮುಖ್ಯಮಂತ್ರಿ ಅವರೇ ಅವರನ್ನು ಈ ಸರ್ಕಾರನೇ ನೇಮಿಸಿದ್ದು, ಬೇರೆ ಯಾರು ಅಲ್ಲ. ನೇಮಕ ಮಾಡಿರೋದು ಹೌದು ಅಲ್ವಾ? ಹೌದು. ಸತ್ಯಾಸತ್ಯತೆ ಇರುತ್ತೆ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಆದ್ರೆ ಒಂದಂತೂ ನಿಜ, ಇಲ್ಲಿ ನೇಮಕ ಮಾಡಿರೋದು ಅಲ್ಲೇ ಇರ್ಲಿ. ನೇಮಕ ಮಾಡಿರೋದು CM ಅವರೇ, ಸರ್ಕಾರನೇ ಮಾಡಿದ್ದಾರೆ. ನಾವು ಅದ್ರ ಬಗ್ಗೆ ಹೇಳ್ತಾ ಇಲ್ಲಿ ಇವರೇ ನೇಮಕ ಮಾಡಿದ್ರೆ ಯಾರು ಮಾಡ್ಬೇಕಾಗತ್ತೆ? ಈಗ ರೀಸೆಂಟ್ ಆಗಿ ನಾಗೇಂದ್ರ ಒಂದು ಸೆಕೆಂಡ್ ಸರ್ಕಾರ ಇದ್ದಾಗ ನೀವು ತಂಡ ಸಮಿತಿಯನ್ನು ರಚನೆ ಮಾಡ್ತೀರಿ. ಒಂದ್ ನಿಮಿಷ, ನಾವು ಅದನ್ನು ಹೇಳ್ತಾ ಇಲ್ಲ. ಇವಾಗ ಇತ್ತೀಚೆಗೆ ಮೊನ್ನೆ ತಾನೇ ನಿಮ್ದೇ ಒಂದು ಇದು ನಾಗೇಂದ್ರ ಅವ್ರದ್ದು FIR ಇರ್ಲಿಲ್ಲ, ಅವ್ರ ಹೆಸರೇ ಇರಲಿಲ್ಲ, ಅವ್ರು ಜೈಲಿಗೆ ಹೋಗ್ಬಿಟ್ಟು ಬಂದ್ರು. ಇದೇ ಸರ್ಕಾರ ಮಾಡಿರೋದಲ್ವಾ ಅದು? ವಾಲ್ಮೀಕಿ ನಿಗಮದಲ್ಲಿ ಮೊನ್ನೆ ನಾಗೇಂದ್ರ ಅವ್ರದ್ದು ಅರೆಸ್ಟ್ ಮಾಡ್ಬಿಟ್ರ? ಎಲ್ಲಿದೆ FIR? ಅವ್ರ ಹೆಸರು ಇದೆಯಾ? ಚಾರ್ಜ್ ಶೀಟ್ ಅಲ್ಲಿ ಅವರ ಹೆಸರು ಇದೆಯಾ? ಎಲ್ಲಿದೆ? ನಾನು ಹೇಳುದು ಅವು ಏನೂ ಇಲ್ಲದೆ ಜೈಲಿಗೆ ಹೋಗಿ ವಾಪಸ್ ಬಂದ್ರು. ಅಂದ್ರೆ ನೀವು ಕ್ಲೀನ್ ಚಿಟ್ ಕೊಡ್ತಾ ಇದ್ದೀರಾ ಬಿ ನಾಗೇಂದ್ರ ಅವ್ರಿಗೆ? ನಾನು ಹೇಳುದಿಷ್ಟೇ, ಇದು ಕ್ಲೀನ್ ಆಗಿ ದ್ವೇಷದ ರಾಜಕಾರಣ, ಬೇರೆ ಏನಿಲ್ಲ. ಇವರಿಗೆ ಬೇರೆ ಮಾಡಕ್ಕೆ ಏನು ಇದಿಲ್ಲ, ಅಥವಾ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಜ್ವಲಂತ ಸಮಸ್ಯೆಗಳಿಗೆ ಇವ್ರ ಹತ್ರ ಉತ್ತರ ಇಲ್ಲ. ಇವರದೇ MLAಗಳು ಕೇಳುವ ಪ್ರಶ್ನೆಗೂ ಇವ್ರ ಹತ್ರ ಉತ್ತರ ಇಲ್ಲ. ಎಲ್ಲೂ ಯಾರಿಗೂ ಒಂದು ಅನುದಾನಗಳ ಕೊರತೆ, ಇಲ್ಲಿದು ಕಾರಣಕ್ಕೂ ದ್ವೇಷದ ರಾಜಕಾರಣ ಇದು. ಓಕೆ, ದ್ವೇಷದ ರಾಜಕಾರಣ. ನಾನು ನಿಮ್ಮನ್ನು ಕೇಳ್ತೀನಿ, ಇವತ್ತು ಸೇಮ್ ಪ್ರಶ್ನೆ. ಇವರು ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆ, ಪ್ರಾಸಿಕ್ಯೂಷನ್ ಮಾಡಿದ್ರೆ ಒಳ್ಳೆಯದು, ಒಂದಷ್ಟು ಅಕ್ರಮಗಳು ಅವ್ಯವಹಾರಗಳು ಬಹಿರಂಗ ಆಗುತ್ತೆ ಅಂತೇಳಿ ರಿಪೋರ್ಟಲ್ಲಿ ಶಿಫಾರಸು ಮಾಡಿದ್ದಾರೆ. ಅದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು, ಸರ್ಕಾರ ತಗೊಳುತ್ತೆ ಶಿಫಾರಸು ಮಾಡಬೇಕಾ ಬೇಡವಾ ಪ್ರಾಸಿಕ್ಯೂಷನ್ಗೆ ಅಂತೇಳಿ. ಆದರೆ ತಪ್ಪು ಮಾಡಿಲ್ಲ ಅಂದಮೇಲೆ ಭಯ ಯಾಕೆ ಅನ್ನೋದು.
ಜಗ್ಗಲ್ಲ ಬಗ್ಗಲ್ಲ. ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಅವರ ಮೇಲೆ ಅಟ್ಯಾಕ್ ಆಯಿತು. ಅಟ್ಯಾಕ್ ಆದರೂ ಕೂಡ ಅವರು ಕುಗ್ಲಿಲ್ಲ, ಜಗ್ಲಿಲ್ಲ, ಮುಂದೆ ಅವರು ಜನನಾಯಕರಾದರು ಅಂತೇಳಿ. ಆಗ ಇಲ್ಲದ ಭಯ ಈಗ ಯಾಕೆ? ನೋಡಿ, ಏನು ಒಂದು ಆರೋಪ ಇದೆ ಅಂದರೆ ಕೋವಿಡ್ ಹಗರಣದಲ್ಲಿ 8,000 ಕೋಟಿ ಖರ್ಚಾಗಿತ್ತು. ಅದರಲ್ಲಿ 7,000 ಕೋಟಿ ಅಕ್ರಮವಾಗಿ ಭ್ರಷ್ಟಾಚಾರ ಆಗಿದೆ, ಅಂದರೆ ಖರೀದಿಯಲ್ಲಿ ಅಕ್ರಮ ಆಗಿದೆ, ಗೋಲ್ಮಾಲ್ ಆಗಿದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಾಗಿದೆ, ಆರೋಗ್ಯ ಇಲಾಖೆ ಬಂದು ಕಳೆದ ವರ್ಷ ಒಂದು ವರದಿನ ಕೊಡುತ್ತೆ ರಾಜ್ಯ ಸರ್ಕಾರಕ್ಕೆ, ಜುಲೈ 5, 2023 ಅದ್ರ ಪ್ರಕಾರ ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಒಂದು ಮೈಕಲ್ ಡಿ ಕುನ್ನ ತನಿಖಾ ಆಯೋಗನ ನೇಮಿಸ್ತಾರೆ. ಕಾಲಾವಕಾಶ ಕೊಡೋದು 3 ತಿಂಗಳು. ಆಗಸ್ಟ್ 2023 ನೇಮಿಸಿ 3 ತಿಂಗಳು ಕಾಲಾವಕಾಶ, 3 ತಿಂಗಳಲ್ಲಿ ಅವರು ವರದಿ ಕೊಡಲಿಕ್ಕಾಗೋದಿಲ್ಲ. ಮತ್ತೆ ಮನವಿ ಮೇರೆಗೆ ವಿಸ್ತರಣೆ ಆಗುತ್ತೆ. ತದನಂತರ ಮೇ 2024 ಬರುತ್ತೆ, ವರದಿ ಕೊಡೋದಕ್ಕಾಗಲ್ಲ. ನಂತರ 31 ಆಗಸ್ಟ್ 2024 ಮಧ್ಯಂತರ ವರದಿ ಕೊಟ್ಟಿದ್ದಾರೆ. ಇನ್ನು ಪೂರ್ಣ ವರದಿ ಕೊಡೋದಕ್ಕೆ 6 ತಿಂಗಳು ಸಮಯ ಕೂಡ ಕೇಳಿದ್ದಾರೆ. ವರದಿಯಲ್ಲಿ ಈಗ ಪ್ರಾಸಿಕ್ಯೂಷನ್ ಶಿಫಾರಸು ಮಾಡಿದಾರಲ್ಲ. ಅಲ್ಲ, ಇಲ್ಲ, ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ, ಹೇಳ್ತಾ ಇದ್ದೀನಿ ಅದನ್ನೇ ನಾನು. ಅಂದ್ರೆ ಈಗ ಮಧ್ಯಂತರ ವರದಿ ಇಟ್ಟುಕೊಂಡು ಯಾವುದೇ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ. ಪೂರ್ಣ ಪ್ರಮಾಣದ ಫೈನಲ್ ವರದಿ ಬರಬೇಕು. ಇನ್ನೂ 6 ತಿಂಗಳು ಕಾಲಾವಕಾಶ ತಗೊಂಡಿದ್ದಾರೆ. ಈಗಾಗಲೇ ಚೀಫ್ ಸೆಕ್ರೆಟರಿ ಕರ್ನಾಟಕ ಗೌರ್ಮೆಂಟು ಶಾಲಿನಿ ರಜನೀಶ್ ಮತ್ತು ಅಡಿಷನಲ್ ಚೀಫ್ ಸೆಕ್ರೆಟರಿ ಅತಿಕ್ ಅವರ ಬಳಿ ಕೂಡ ಇದು ಇದೆ, ವರದಿ ಇದೆ. ವರದಿನ ಕೂಡ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಂತರ ನೋಡಿ, ನಾನು ಇನ್ನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆ ಸಂದರ್ಭದಲ್ಲಿ ಯಾವ ರೀತಿ ಮಾರ್ಚ್ 2020 ಕೋವಿಡ್ಡು ಮೊದಲನೇ ಪ್ರಕರಣ ಬೆಂಗಳೂರು ಕರ್ನಾಟಕದಲ್ಲಿ ಬಂತು. ಆ ಸಂದರ್ಭದಲ್ಲಿ ಯಾವ ರೀತಿ ನಾವು ನಿಯಮಗಳನ್ನ ಪಾಲನೆ ಮಾಡಿದ್ವಿ ಅದೆಲ್ಲ ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಮತ್ತು ನಮ್ಗೆ ಆ ಸಂದರ್ಭದಲ್ಲಿ ಎಲ್ಲ ಕೂಡ ಕೋವಿಡ್ನ ಏನು ಕೆಲವೊಂದು ಔಷಧಿಗಳು ಇರ್ಬೋದು, ಹ್ಯಾಂಡ್ ಸ್ಯಾನಿಟೈಸರ್ ಇರ್ಬೋದು. ನೋಡಿ, ಉದಾಹರಣೆಗೆ ಹೇಳ್ತೀನಿ, ಇದು ಹ್ಯಾಂಡ್ ಸ್ಯಾನಿಟೈಸರ್ 50 ml 25 ರೂಪಾಯಿ ಇವತ್ತಿದೆ. ಅಂದು ನಾನು ಬಿಗಿನಿಂಗಲ್ಲಿ ನಾನು ಕೂಡ ಖರೀದಿ ಮಾಡಿದ್ದೆ, ಇದು 100 ರೂಪಾಯಿ ಇತ್ತು ಆ ಸಂದರ್ಭದಲ್ಲಿ. ಅಂದರೆ ಹೆಚ್ಚು ಕಮ್ಮಿ 75% ಕಾಸ್ಟ್ ಇವತ್ತು ಕಮ್ಮಿ ಆಗಿದೆ. ಅಂದರೆ ಇವತ್ತಿನ ಬೆಲೆಗೆ ನಾವು ಹಿಂದೆ ಇದು ಖರೀದಿ ಮಾಡಿದ್ದು ಕೂಡ ಇದು ಮಾಡೋಕ್ಕೆ ಹೋಗಬಾರ್ದು. ನೋಡಬೇಕಾಗುತ್ತೆ ಯಾವ ರೀತಿ ಅಕ್ರಮ ಆಗಿದೆ. ಅಕ್ರಮ ಆಗಿದ್ದರೆ ಖಂಡಿತವಾಗ್ಲೂ ಕ್ರಮ ಕೈಗೊಳ್ಳಬೇಕು. ಆದರೆ ಈ ರಾಜ್ಯ ಸರ್ಕಾರ 1.5 ವರ್ಷ ಮುಗಿದಿದೆ. ಇವರು ಬಂದಾಗಿಂದ ನಾವು ನೋಡ್ತಾ ಇದ್ದೀವಿ, ವರ್ಗಾವಣೆಗಳಲ್ಲಿ ದಂಧೆ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿದ್ರು 187 ಕೋಟಿ. ಅದ ನಂತರ ಮೂಡಾದಲ್ಲಿ ಅಕ್ರಮ ಆಯಿತು. CM ಪತ್ನಿ 14 ಅಕ್ರಮ ನಿವೇಶನ ಪಡೆದು ಸಾವಿರಾರು ನಿವೇಶನಗಳು ಅಕ್ರಮವಾಗಿ ಅದೇ ರೀತಿ 50:50 ಅನುಪಾತದಲ್ಲಿ ಹಂಚಿಕೆಯಾಗಿ 5,000 ಕೋಟಿಗೂ ಮೀರಿ ಬೊಕ್ಕಸಕ್ಕೆ ನಷ್ಟ ಆಯಿತು. ಈ ರೀತಿಯೆಲ್ಲ ಆಗಿರೋದ್ರಿಂದ ಸರ್ಕಾರ ಎಲ್ಲೋ ಒಂದು ಕಡೆ ಮುಜುಗರಕ್ಕೆ ಸಿಗಾಕೊಂಡು ಇವತ್ತು ವಿರೋಧ ಪಕ್ಷದ ಮೇಲೆ ಹಿಂದಿನ ಅವರ ಅವಧಿಯಲ್ಲಿ ಏನಾದರೂ ಆಗಿದೆಯಾ ಅನ್ನೋದನ್ನ ತನಿಖೆ ಈ ರೀತಿ ಮಾಡಿ ಎಲ್ಲೋ ಒಂದು ಕಡೆ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಒಂದು ಕುತಂತ್ರ ಈ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ಓಕೆ, ಸಮೀವುಲ್ಲಾ ಸರ್, ಇಬ್ಬರು ಮಾತನ್ನು ಕೂಡ ಕೇಳಿಸ್ಕೊಂಡಿದ್ರಿ. ನಾನು ಕೇವಲ ಒಂದು 17 ಪೇಜನ್ನು ಮಾತ್ರ ಸ್ಟಡಿ ಮಾಡಿದ್ದೀನಿ. ನೀವು ಇಡೀ ಒಂದು ವಾಲ್ಯೂಮ್ ಪೂರ್ತಿ ಸ್ಟಡಿ ಮಾಡಿದ್ದೀರಿ. ಫುಲ್ ರಿಪೋರ್ಟ್ ಇದೆ. ಅದನ್ನೇ ಫುಲ್ ರಿಪೋರ್ಟ್ ಪೂರ್ತಿ ಸ್ಟಡಿ ಮಾಡ್ತೀರಿ ಅಂತ ಗೊತ್ತು. ಮೇನ್ ಅದರಲ್ಲಿ ಜಿಸ್ಟ್ ಪಾಯಿಂಟ್ ಇದೆ, ಅದನ್ನ ಮಾತ್ರ ನೀವು ಸ್ಟಡಿ ಮಾಡ್ತೀರಿ. ನನ್ನ ಪ್ರಶ್ನೆ, ಈಗ ಅವ್ರು ಹೇಳಿದ್ರು, ಈಗ ವಾಲ್ಮೀಕಿ ಹಗರಣ ಬಂತು, ಮೂಡ ಹಗರಣ ಕೇಳಿ ಬರ್ತಾ ಇದೆ, ಅದಾಯಿತು ಇದಾಯಿತು, ವಕ್ಫ್ ಬೋರ್ಡ್ ಆಗ್ತಾ ಇದೆ, ಅಲ್ಲಿ ಆ ಸಾವಾಯಿತು, ರೈತರು ಸಾವಾಗ್ತಿದ್ದಾರೆ, ಅದು ಇದು ಅಂತೆಲ್ಲ. ಓಕೆ, ಇವ್ರು BJP ಅವರು ಹೋರಾಟ ಮಾಡಿದ್ರೆ JDS ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಹಾಗಂತ ಇವರ ಅಧಿಕಾರದ ಅವಧಿಯಲ್ಲಿ ಮಾಡಿರುವಂಥ ತಪ್ಪನ್ನು ತನಿಖೆ ಮಾಡಬೇಕು ಬೇಡವಾ? ಮಾಡಬೇಕಾಗುತ್ತೆ. ಒಂದು ನನಗೆ ಆಶ್ಚರ್ಯ ಆಗ್ತಿರೋದು, ಇಲ್ಲಿ ನೋಡ್ತಿದ್ದೀನಿ, ಈ ರಾಜಕೀಯ ಪಕ್ಷಗಳ ಒಲವು ನಿಲುವುಗಳು ಕಾಲಕ್ಕೆ ತಕ್ಕಂತೆ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ನನಗೆ ಆಶ್ಚರ್ಯ ಆಗುತ್ತೆ. ಇದು ಎಲ್ರಿಗೂ ಅನ್ವಯ. ಇವ್ರ ಮೇಲೆ ಅಲಿಗೇಷನ್ ಬಂದಾಗ ಅವರು ರಿಯಾಕ್ಟ್ ಮಾಡೋ ರೀತಿ ಮತ್ತು ಅವರೇ ಅಲಿಗೇಷನಲ್ಲಿ ಸಿಕ್ಕಾಕೊಂಡಾಗ ಆ ಅಲಿಗೇಷನ್ನ ಡಿನೇ ಮಾಡೋ ರೀತಿಗಳು ನೋಡಿದ್ರೆ ಇಲ್ಲಿ ಪೊಲಿಟಿಕಲ್ ಸ್ಟ್ಯಾಂಡ್ಸ್ಗಳು ಹೇಗೆ ತಮ್ಮ ಪರ ಇದ್ದಾಗ ಅವ್ರ ಸ್ಟ್ಯಾಂಡ್ಗಳು ಏನಿರುತ್ತೆ, ತಮ್ಮ ವಿರುದ್ಧ ಇದ್ದಾಗ ಯಾವ ರೀತಿ ಸ್ಟ್ಯಾಂಡ್ಗಳಿರುತ್ತೆ ಅನ್ನೋದು ಜನ ಅದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ಇಲ್ಲಿ ಯಡಿಯೂರಪ್ಪ ಅವರ ಪ್ರಕರಣಕ್ಕೆ ಬಂದಾಗ ಮುಖ್ಯವಾಗಿ PPE ಕಿಟ್ ಖರೀದಿಗೆ ಸಂಬಂಧಪಟ್ಟಂತೆ 3 ಲಕ್ಷ PPE ಕಿಟ್ ಖರೀದಿಗೆ ಸಂಬಂಧಿಸಿದಂತೆ ಅವರು ಕೆಲವು ರೆಕಮೆಂಡೇಶನ್ ಅನ್ನ ಮಾಡಿದ್ದಾರೆ. ಈ ರೆಕಮೆಂಡೇಶನ್ ಅಲ್ಲಿ ಅವರು ಶಬ್ದಗಳು ಏನು ಬಳಸ್ತಾರೆ, ಎಕ್ಸಾರ್ಬಿಡೆಂಟ್ ರೇಟ್ಸ್ ಅಂತ ಬಳಸ್ತಾರೆ. ಎಕ್ಸಾರ್ಬಿಡೆಂಟ್ ರೇಟ್ಸ್ ಅಂತ ಅಂದ್ರೆ ವಿಪರೀತವಾದ ಹಣವನ್ನ ಕೊಟ್ಟಿದ್ದಾರೆ.